ನೋಡ್ರಿ ಗಜ್ಜರಿ ಹಲ್ವಾ ಮಾಡ್ಬೇಕಂತಂದು ಮಾಡೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಗಜ್ಜರಿ, ಹಾಲು, ಸಕ್ಕರೆ, ತುಪ್ಪ, ಏಲಕ್ಕಿ ಇದಿಷ್ಟು ತೊಗೋಬೇಕು. ಈ ಗಜ್ಜರಿನ ಒಂದು ಬೋಗುಣಿಗೆ ಹಾಕಿ ಅದನ್ನು ಹುರ್ಕೋಬೇಕು. ಸ್ವಲ್ಪ ಹೊತ್ತು ಒಂದೊಂದು ಸ್ಪೂನ್ ತುಪ್ಪ ಹಾಕಿ ಅದನ್ನು ಗಜ್ಜರಿ ಹುರ್ಕೋಬೇಕು. ಸ್ವಲ್ಪ ಭಾಳತ್ತನೂ ಹುರ್ಕೋಬೇಕು. ಹುರ್ಕೊಂಡು ತುಪ್ಪ ಹಾಕಿ ಹುರ್ಕೋಬೇಕು. ಇವಾಗ 2 ಸ್ಪೂನ್ ಹಾಕಿ ನಾನು ತುಪ್ಪ. ಮತ್ತೊಂದು 2 ಸ್ಪೂನ್ ಹಾಕೋಬೇಕು ತುಪ್ಪ. ಪೂರ್ತಿ ಹುರಿಬೇಕಿದೆ ನನ್ನ ಗಜ್ಜರಿ. ಪೂರ್ತಿ ಬಾಡಿಸ್ಕೊಬೇಕಿದೆ. ಇದನ್ನ ಒಂದ್ಸರಿ ನೀವು ಮಾಡ್ಕೊಂಡು ತಿಂದ್ರಂದ್ರೆ ಮತ್ತೆ ಪದೇ ಅದನ್ನೇ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ ನಿಮಗೆ. ನೋಡಿರಿ, ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ನಾನು ಮಾಡಿದ ರೀತಿ ಮಾಡಿದ್ರೆ ಯಾವ ಥರ ಬರ್ತದೆ ಅಂತ ನೀವು ಮಾಡಿ ಹೆಂಗಾಗೈತೆ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ನನಗೂ ಖುಷಿ ಆಗ್ತೈತಿ. ಪೂರ್ತಿ ಬಾಡಿಸ್ಕೋಬೇಕದು. ಗಜ್ಜರಿ ಎಲ್ಲ ಮೆತ್ತಗಾಗಿ ಅದು ಒಂಥರ ಸ್ಮೆಲ್ ಬರುತ್ತೆ. ಆ ಥರ ಸ್ಮೆಲ್ ಬರೋ ಮಟನು ಒಳ್ಳೆ ಪರಿಮಳ ಬರ್ತದೆ. ಆ ಥರ ಬರೋ ಮಟನು ಇದನ್ನು ಹುರಿಬೇಕು. ಗಜ್ಜರಿ ತುಪ್ಪ ಹಾಕಿ ನೋಡಿರಿ, ಈ ಥರ ಬರಬೇಕಿದೆ. ಈ ಥರ ಆಗ್ಬೇಕು. ಇನ್ನೂ ಮೆತ್ತಗೆ ಹಾಕಿದ್ದಿದೆ. ಮೆತ್ತಗೆ ಮಾಡಬೇಕು. ಫುಲ್ ಮೆತ್ತಗೆ ನೋಡಿರಿ, ಈ ಥರ ಆಗ್ಬೇಕು. ಇದಕ್ಕೆ ಮಾಡೋಣ ಈಗಂದ್ರೆ ಸಕ್ಕರೆ ಹಾಕೊಂಡು. ಈಗ ನಂಗೆ ಬೇಕಂದಷ್ಟು ನಾನು ಸಕ್ಕರೆ ತೊಗೊಂಡಿರಿ. ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನೀವು ತೊಗೊರಿ. ನಾ ಅರ್ಧ ಕಪ್ ಮೇಲೆ ಹಾಕಿ ನಾ ಸ್ವಲ್ಪ ಸಕ್ಕರೆ. ಈಗ ಇದನ್ನು ಮಿಕ್ಸ್ ಮಾಡೋದು ನೋಡಿರಿ. ಈಗ ಅದನ್ನು ಹಾಕಿ ಸಕ್ಕರೆ ಹಾಕಿ ಮಿಕ್ಸ್ ಮಾಡತ್ತೀನಿ. ಸಕ್ಕರೆ ಕರಗಬೇಕು. ಪೂರ್ತಿ ಜಲ್ದಿ ಕರಗಬೇಕಂದ್ರೆ ಸ್ವಲ್ಪ ಹಾಲು ಹಾಕೋಣ. ಅದಕ್ಕೆ ಅರ್ಧ ಕಪ್ ಹಾಲು ಹಾಕಿ ಮಿಕ್ಸ್ ಮಾಡಿ. ಪೂರ್ತಿ ಸಕ್ಕರೆ ಕರಗೋ ಮಟನು ಮಿಕ್ಸಿ ಮಾಡ್ಬೇಕು. ನೋಡಿರಿ, ಈ ಥರ ಬಂದಿದ್ದಾಗ ನಾವು ಹಾಲು ಸಕ್ಕರೆ 2 ಹಾಕೋಣದು. ಅದು 2 ಹಾಕಿದ್ದಾಗ ಈ ಥರ ಹಾಕೈತೆ ನೋಡಿರಿ. ಈ ಥರ ಇದು ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು. ಅದು ಸಕ್ಕರೆ ಕರಗೋ ಮಟನು ಬಿಡಬೇಕು. ನೋಡಿರಿ, ಸಕ್ಕರೆ ಕರಗೈತಿ. ಈಗ ಈ ಥರ ಆಗೈತಿ. ಇದಕ್ಕೇನೈತಲ್ಲ ಇನ್ನೊಂದು ಸ್ಪೂನ್ ತುಪ್ಪ ಹಾಕೋಣ. ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಈಗೇನೈತಲ್ಲ ಏಲಕ್ಕಿ ಅದು ಹಾಕಿ ಮಿಕ್ಸ್ ಮಾಡಿ. ಫೈನಲ್ ಟಚಪ್. ಒಂದ್ಸರಿ ನೀವು ಮಾಡ್ಕೊಂಡು ನೋಡ್ರಿ, ಯಾವ ಥರ ಆಗೈತೆ ಅನ್ನೋದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿರಿ ಯಾವ ಥರ ಆಗೈತೆ ನೋಡಿ. ಬಟ್ ಇದು ನೀರು ಹೋಗೋ ಮಟನು ನಾವು ಫ್ರೈ ಮಾಡಬೇಕು. ಇದು ನೀರು ಹೋಗ್ಬೇಕದ. ಇದು ನೀರು ಹೋತಂದ್ರೆ ಪೂರ್ತಿ ಮುಗಿತಂತ. ಯಾವ ಥರ ಕಾಣತೈತೆ ನೋಡಿರಿ. ಫೈನಲ್ ಆಗಿ ಹೆಂಗೆ ಕಾಣತೈತೆ ನೋಡಿರಿ. ಕ್ಯಾರೆಟ್ ಹಲ್ವಾ ರೆಡಿ ನೋಡಿ. ಒಟ್ಟ ತಳ ಹತ್ತಂಗಿಲ್ಲ, ಏನಿಲ್ಲ. ನಾ ಮಾಡಿದ ರೀತಿ ನೀವು ಮಾಡಿದ್ರಂದ್ರೆ ಯಾವ ತಳ ಹತ್ತಂಗಿಲ್ಲ, ಏನಿಲ್ಲ ನೋಡಿ. ಓಕೆ, ಇದನ್ನು ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ ಯಾವ ಥರ ಆಗೈತೆ. ತಗೋ ಸುಮಂತ, ಹೆಂಗಾಗೈತಿ ಟೇಸ್ಟ್ ಮಾಡಿ ಹೇಳಿ. ಹೆಂಗಾಗೈತಿ? ಸೂಪರ್ ಆಗೈತಿ. ನೀವು ಟ್ರೈ ಮಾಡಿ ನೋಡ್ರಿ.